ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೀಳುತ್ತಾ ಬ್ರೇಕ್. ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ ಸುಗ್ರೀವಾಜ್ಞೆಯ ಚೆಂಡು. ನೋಡಿ ಬರ್ತಾ ಇದೆ, ಬ್ರಹ್ಮಾಸ್ತ್ರ ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ಹಾವಳಿಗಳಿಗೆ ಬ್ರೇಕ್ ಹಾಕೋಕೆ ಈಗ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋದಕ್ಕೆ ಮುಂದಾಗಿದೆ. ರಾಜಭವನಕ್ಕೆ ಕಡತವನ್ನ ಸಲ್ಲಿಸಿದೆ ಸಿಎಂ ಕಚೇರಿ. ಸಿಎಂ ಅನುಮೋದನೆ ಬಳಿಕ ರಾಜ್ಯಪಾಲರಿಗೆ ರವಾನೆ ಆಗಿದೆ. ನೋಡಿ, ಮುಖ್ಯಮಂತ್ರಿಗಳು ಆಲ್ರೆಡಿ ಇದಕ್ಕೆ ಓಕೆ ಅಂದ್ಬಿಟ್ಟಿದ್ದಾರೆ. ನಾಳೆ ಅಥವಾ ನಾಡಿದ್ದು ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕುವಂತ ಸಾಧ್ಯತೆಗಳಿದಾವೆ. ಅಂಕಿತ ಹಾಕಿದ್ರೆ ಕಾನೂನು ಜಾರಿ ಆಗುತ್ತೆ, ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಬೀಳುತ್ತೆ. ಇದು ಬೇಕಾಗಿತ್ತು. ಯಾಕಂತಂದ್ರೆ ಜನ ಕೇಳ್ತಾ ಇದ್ರು, ಏನ್ರಿ ಸರ್ಕಾರ ಏನ್ ಮಾಡ್ತಾ ಇದೆ, ಮುಖ್ಯಮಂತ್ರಿಗಳು ವಾರ್ನ್ ಮಾಡಿದ್ರು, ಇವ್ರು ನೋಡಿದ್ರೆ ಸುಮ್ಮನಾಗ್ತಿಲ್ಲ, ಮತ್ತೆ ಸಾವುಗಳಾಗ್ತಿದೆ, ಸರಣಿ ಸಾವು. 10ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಒಂದೇ ದಿನ 3 ಜನ ಸತ್ತೋದ್ರು. ಕೇವಲ ಸರ್ಕಾರದ ಮಾತಷ್ಟೇನಾ ಅಂತ ಹೇಳ್ತಿದ್ರು. ಆದರೆ ಮಾತಲ್ಲ, ಕೃತಿ, ಕೆಲಸದ ಮೂಲಕ ಸರ್ಕಾರ ತೋರಿಸ್ತಾ ಇದೆ. ಖಡಕ್ ಆದಂಥ ರೂಲ್ಸ್ ಇದು. ಸುಗ್ರೀವಾಜ್ಞೆ ನೋಡಿ, ಸುಗ್ರೀವಾಜ್ಞೆಯನ್ನ ಇಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಹೊರಡಿಸ್ತಾರೆ. ಅಧಿವೇಶನ ಆಗುವವರೆಗೂ ಸರ್ಕಾರ ಕಾಯಲಿಲ್ಲ. ಜನರ ಹಿತ ಮುಖ್ಯ. ಬಡ ಜನರು ಸಾಯ್ತಾ ಇದ್ದಾರೆ, ಅವ್ರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ಇವರು ಟಾರ್ಚರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಡವರ ಪರವಾಗಿ ಸರ್ಕಾರ ನಿಂತ್ಕೊಳ್ತೀಗ. ರಾಜ್ಯಪಾಲರು ನಿನ್ನೆ ಇರಲಿಲ್ಲ, ಅವರು ಇವತ್ತು ಬರ್ತಾರೆ. ನಾಳೆ ಅಥವಾ ನಾಡಿದ್ದು ಅಂಕಿತ ಹಾಕ್ತಾರೆ. ಅವರ ಸಹಿ ಬಿತ್ತು ಅಂತ ಹೇಳಿದ್ರೆ ಅದು ಕಾನೂನಾಗಿ ಜಾರಿಯಾಗಿಬಿಡುತ್ತೆ. ಅಲ್ಲಿಂದ ಅಸಲಿ ಆಟ ಶುರುವಾಗುತ್ತೆ ಇವ್ರಿಗೆ, ಮೈಕ್ರೋ ಫೈನಾನ್ಸ್ ಹಾವಳಿಗೆ. ನೋಡಿ, ಕೆಲವೊಂದಿಷ್ಟು ಕಠಿಣವಾದಂಥ ಕ್ರಮಗಳು ಇದರಲ್ಲಿದ್ದಾವೆ. ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಡಲಾಗಿತ್ತು. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಕೂಡ ಆಯಿತು. ರಾಜ್ಯಪಾಲರ ಅಂಗಳವನ್ನು ಈ ಕರಡು ಪ್ರತಿ ತಲುಪಿದೆ. ಈ ಒಂದು ಕಾನೂನು ಜಾರಿಯಾಗಿ 30 ದಿನದ ಒಳಗಡೆ ಎಲ್ಲರೂ ಕೂಡ ಈ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಯಾರ್ಯಾರು ಲೈಸೆನ್ಸ್ ಇಲ್ವೋ, RBI ಮಾರ್ಗಸೂಚಿ ಇಲ್ವೋ ಎಲ್ಲ ಮಾಡ್ಕೊಳ್ಬೇಕು, ನೋಂದಣಿ ಆಗಲೇಬೇಕು. ಆಗಿಲ್ವಾ ರದ್ದಾಗ್ಬಿಡುತ್ತೆ, ಅವ್ರದ್ದು ಕೇಸ್ ಆಗಿಬಿಡುತ್ತೆ. ಹಾಗಾಗಿನೇ ಕೆಲವೊಂದಿಷ್ಟು ಕಾನೂನಾತ್ಮಕವಾದಂಥ ಬಿಗಿಯಾದಂಥ ಕಾನೂನುಗಳನ್ನು ಈಗ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ತರೋದಕ್ಕೆ ಹೋಗ್ತಾ ಇದೆ. ಯಾಕಂದರೆ ಸಾಲ ಅನ್ನುವಂಥದ್ದು ಶೂಲ ಆಗಿಬಿಟ್ಟಿತ್ತು. ಮನೆಗೆ ಬರೋದು, ಅವಾಚ್ಯವಾಗಿ ಬೈಯೋದು, ಟಾರ್ಚರ್ ಮಾಡೋದು, ಸಾಯಕ್ಕೆ ಪ್ರಚೋದನೆಯನ್ನು ಕೊಡೋದು ನಾವು ನೋಡ್ತಾ ಇದ್ವಿ. ಭಾಳ ಮಿತಿಮೀರಿ ವರ್ತಿಸ್ತಾ ಇದ್ರು, ರೌಡಿಗಳ ಥರ ವರ್ತಿಸ್ತಾ ಇದ್ರು. ಹಾಗಾಗಿ ಈ ಕಾನೂನು ಬಡವರ ಪರವಾಗಿ ಬರಬೇಕಾಗಿತ್ತು, ಈಗ ಬರ್ತಾ ಇದೆ. ಹಾಗಾದರೆ ಆ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅಂತ ನೋಡೋದಾದರೆ ನಾವು ನೋಡಿ, ಪ್ರತಿಯೊಬ್ಬರು ಇದನ್ನು ಅಬ್ಸರ್ವ್ ಮಾಡಬೇಕು. ಏನೇನಿದೆ ಹಾಗಾದರೆ? ಕಿರುಕುಳ ಕೊಟ್ಟರೆ ಮೈಕ್ರೋ ಫೈನಾನ್ಸ್ ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ. ವಸೂಲಿ ವೇಳೆ ಸಾಲಗಾರರಿಗೆ ಹಿಂಸೆ ಮಾಡಬಾರ್ದು, ಹಲ್ಲೆ ಮಾಡಬಾರ್ದು, ಅವಮಾನ ಮಾಡಬಾರ್ದು. ಕಿರುಕುಳ ಕೊಟ್ಟರೆ 3 ವರ್ಷ ಅಲ್ಲ, 10 ವರ್ಷ ಜೈಲು. ಟಾರ್ಚರ್ ಕೊಟ್ಟರೆ ನಾನ್ ಬೇಲೇಬಲ್ ಕೇಸ್ ಮಾಡಲಾಗುತ್ತೆ. ಸಾಲ ಕೊಡುವಾಗ ಏನನ್ನು ಅಡಮಾನ ಪಡಿಬಾರದು. ಈಗ ಮನೆ ಇಟ್ಟುಕೊಂಡು ಅಥವಾ ನಾನು ಏನೋ ಒಂದು ವಾಹನ ಒಂದು ಅಡಮಾನ ಇಟ್ಕೊಂಡು ಅವೆಲ್ಲ ಇರೋಂಗಿಲ್ಲ. ಗೂಂಡಾಗಳ ಬಳಕೆ, ಮನೆಗೆ ಭೇಟಿ, ಬೆದರಿಕೆ ಗಂಭೀರ ಅಪರಾಧ ಇದು. ಸಾಲಗಾರರ ದೈನಂದಿನ ಕೆಲಸಗಳಿಗೆ ತೊಂದರೆ ಕೊಟ್ಟರೆ ಲೈಸೆನ್ಸ್ ರದ್ದಾಗುತ್ತೆ. ಸಾಲ ಕಟ್ಟಿದ್ದಕ್ಕೆ ಅಧಿಕೃತ ಸಹಿ ಮಾಡಿದ ರಶೀದಿ ಕೊಡೋದು ಕಡ್ಡಾಯ ಆಗಿದೆ. ಸಾಲಗಾರರು ಬಡ್ಡಿ, EMI ಡೀಟೇಲ್ಸ್ ಕೇಳಿದರೆ ಸಂಸ್ಥೆಗಳು ಕೊಡಬೇಕು. ಫೈನಾನ್ಸ್ಗಳು ಕಡ್ಡಾಯವಾಗಿ ಸ್ಥಳೀಯ ಕಚೇರಿಯನ್ನು ಹೊಂದಿರಬೇಕು. ಇವರು ಕಂಪನಿಗಳು, ಲೇವಾದೇವಿದಾರರ ಸಂಸ್ಥೆಗಳು ನೋಂದಣಿ ಕಡ್ಡಾಯ ಆಗಿದೆ. ಸುಗ್ರೀವಾಜ್ಞೆ ಹೊರಡಿಸಿದ 30 ದಿನದೊಳಗಡೆ ನೀವು ನೋಂದಣಿ ಮಾಡಿಕೊಳ್ಬೇಕು. ಸಾಲಗಾರ ಸಂಪೂರ್ಣ ಮಾಹಿತಿ, ಕೊಟ್ಟ ಸಾಲದ ಮೊತ್ತ, ಬಡ್ಡಿ ದರ, ವಸೂಲಿಗೆ ಬಾಕಿ, ಸಾಲ ಪಡೆಯುವಾಗ ಸಂಗ್ರಹಿಸಿದ ಲಿಖಿತ ಮುಚ್ಚಳಿಕೆಯನ್ನು ಕೊಡಬೇಕು. ಏನು ನೋಂದಣಿಯನ್ನು ಮಾಡದೆ ನೀವು ಸಾಲ ವಹಿವಾಟು ನಡೆಸುವಂತಿಲ್ಲ. ನೋಂದಣಿ ಅವಧಿ 1 ವರ್ಷ ಮಾತ್ರ. ಅದನ್ನ ಮತ್ತೆ ನೀವು ರಿನ್ಯೂವಲ್ ಮಾಡಿಸ್ಕೋಬೋದು. ಮುಂದಿನ ನಿರ್ಧಾರವನ್ನು ಪ್ರಾಧಿಕಾರ ತೆಗೆದುಕೊಳ್ಳುತ್ತೆ. ದೂರು ಬಂದರೆ ಸ್ವಯಂ ಪ್ರೇರಿತವಾಗಿ ನೋಂದಣಿ ರದ್ದು ಮಾಡುವ ಅಧಿಕಾರ ಇದೆ. ಸುಗ್ರೀವಾಜ್ಞೆ ಯಾವುದೇ ನಿಯಮ ಉಲ್ಲಂಘಿಸಿದರೆ ನೋಟಿಸ್ ನೀಡದೆ ನೋಂದಣಿ ರದ್ದು ಮಾಡಬಹುದು. ನೋಡಿ, ಈ ಕಾನೂನೇನಿದೆ ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ಬೇರೆ ಲೆಕ್ಕ ಕಾನೂನು ಬಂದ ಮೇಲೆ. ಯಾಕಂದರೆ ರಾಜ್ಯ ಸರ್ಕಾರ ಯಾಕೆ ಅಸಹಾಯಕ ಪರಿಸ್ಥಿತಿಲಿತ್ತು ಅಂತ ಹೇಳಿದ್ರೆ, ಕೆಲವೊಂದು ತೊಡಕುಗಳು ಬರ್ತಾ ಇತ್ತು. ಅವರು ಕೂಡ ಕಾನೂನಾತ್ಮಕವಾಗಿಯೇ ಬರ್ತಾ ಇದ್ರು. ಈಗ ಅಧಿಕೃತವಾಗಿ
ಇದು ಕಾನೂನಲ್ಲಿ ಜಾರಿ ಆಯಿತು ಅಂತ ಹೇಳಿದ್ರೆ, ಕಾನೂನು ಬಂತು ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಬಹುದು. ನೋಡಿ, 3 ಲಕ್ಷ ರೂಪಾಯಿ ದಂಡ, 10 ವರ್ಷ ಜೈಲು ಶಿಕ್ಷೆ. ಮೊದಲು 3 ವರ್ಷ ಇತ್ತು, ಈಗ ಅದನ್ನು 10 ವರ್ಷಕ್ಕೆ ಹೆಚ್ಚಳ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಬಿಸಿ ಮುಟ್ಟಿಸಲಿ ಅಂಥೇಳಿ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಸರ್ಕಾರದ ಎಚ್ಚರಿಕೆಗೂ ಕೂಡ ಬಗ್ತಾ ಇಲ್ಲ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳು. ಸಾವಿನ ಸರಣಿ ಮುಂದುವರಿತಾ ಇದೆ. ಈಗ ಅಂಕಿತ ಹಾಕ್ಲಿಕ್ಕೆ ಮಾತ್ರ ಬಾಕಿ ಇದೆ ರಾಜ್ಯಪಾಲರು. ಅಧಿಕೃತವಾಗಿ ಕಾನೂನು ಜಾರಿ ಆದರೆ ಖಂಡಿತವಾಗ್ಲೂ ಇದಕ್ಕೆಲ್ಲ ಕಡಿವಾಣ ಬೀಳಬಹುದಾ ಅಂಥೇಳಿ? ಖಂಡಿತ ಪ್ರಭು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳವನ್ನ ತಡೆಯೋದಕ್ಕೆ ಸರ್ಕಾರ ಈಗ ಒಂದು ಸುಗ್ರೀವಾಜ್ಞೆಯ ಮೂಲಕ ಕಾನೂನನ್ನ ತರೋದಕ್ಕೆ ಹೊರಟಿದೆ. ಈಗಾಗಲೇ 2-3 ಬಾರಿ ಆ ಕಾನೂನನ್ನ ಪರಿಶೀಲನೆ ಮಾಡಿ ಕೆಲವು ಅಂಶಗಳನ್ನು ಕೂಡ ತೆಗೆದು ಕೆಲವು ಅಂಶಗಳನ್ನ ಸೇರ್ಪಡೆ ಮಾಡಲಾಗಿದೆ ಅದರಲ್ಲಿ ನಿಯಮಗಳನ್ನ. ನಿನ್ನೆ ರಾತ್ರಿ ರಾಜಭವನಕ್ಕೆ ಆ ಒಂದು ಕರಡನ್ನ ಕಳಿಸಿದೆ ರಾಜ್ಯ ಸರ್ಕಾರ. ಸಿಎಂ ಕಚೇರಿಯಿಂದ ಕರಡು ರವಾನೆಯಾಗಿದೆ. ನಿನ್ನೆ ಬೆಳಿಗ್ಗೆ ಮಧ್ಯಾಹ್ನ ಕರಡನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ ಗರಿಷ್ಠ 3 ವರ್ಷಗಳವರೆಗೆ ಶಿಕ್ಷೆಯ ಪ್ರಮಾಣ ಇತ್ತು, 5 ಲಕ್ಷ ದಂಡ ಇತ್ತು. ತದನಂತರ ಅದನ್ನ ಬದಲಾವಣೆ ಮಾಡಿ ಪರಿಷ್ಕರಣೆ ಮಾಡಿದ ನಂತರ ರಾತ್ರಿ 10 ವರ್ಷಗಳವರೆಗೆ ಆ ಶಿಕ್ಷೆಯ ಪ್ರಮಾಣವನ್ನ ಮಾಡಿ ಡ್ರಾಫ್ಟ್ ಅನ್ನ ರವಾನೆ ಮಾಡಿದೆ. ರಾಜ್ಯಪಾಲರು ಪ್ರವಾಸದಲ್ಲಿರೋದ್ರಿಂದ ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿಗಳಿದೆ. ಬೆಂಗಳೂರಿಗೆ ಬಂದ ನಂತರ ಅದನ್ನ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿ ಬಹುತೇಕವಾಗಿ ಈ ಒಂದು ಡ್ರಾಫ್ಟ್ಗೆ ಅನುಮತಿಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಇದು ಜನಸಾಮಾನ್ಯರ ಪರವಾಗಿ ಇರೋದ್ರಿಂದ ರಾಜ್ಯಪಾಲರು ಕೂಡ ಇದನ್ನ ವಿನಾಕಾರಣ ಅದನ್ನ ಕೈ ಬಿಡುವಂತ ಸಾಧ್ಯತೆಗಳಿಲ್ಲ. ಈ ಒಂದು ಕರಡು ಮಸೂದೆಗೆ ಅವರು ಅಂಕಿತ ಹಾಕುವಂತದ್ದು ಹೆಚ್ಚಿನ ಪ್ರಮಾಣದಲ್ಲಿದೆ. ಯಾಕೆಂದ್ರೆ ಅವರು ಕೂಡ ಬಡವರು, ಮಧ್ಯಮ ವರ್ಗದವರು, ಹಾಗೆ ನಿರ್ಗತಿಕರ ಪರವಾಗಿ ಇರೋದ್ರಿಂದ ಸಹಜವಾಗಿ ಸಹಿ ಹಾಕ್ತಾರೆ ಅನ್ನುವಂತ ನಿರೀಕ್ಷೆ ಸರ್ಕಾರಕ್ಕೂ ಕೂಡ ಇದೆ. ರಾಜ್ಯಪಾಲರು ಸಹಿ ಹಾಕಿದ ನಂತರ ಅದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಕಾಯ್ದೆಯಾಗಿ ಜಾರಿಗೆ ಬಂದಿದ್ದೇ ಆದ್ರೆ ಅವತ್ತಿನಿಂದಲೇ ಬಹುತೇಕವಾಗಿ 2-3 ದಿನದ ಒಳಗೆ ಈ ಸುಗ್ರೀವಾಜ್ಞೆ ಜಾರಿಯಾಗುವಂತ ಅವಕಾಶಗಳಿದೆ. ಸುಗ್ರೀವಾಜ್ಞೆ ಜಾರಿಗೆ ಬಂದಿದ್ದೇ ಆದ್ರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಬೀಳುತ್ತೆ. ಯಾಕೆಂದ್ರೆ ಇಲ್ಲಿ ಅವರಿಗೆ ಹೆಚ್ಚಿನ ಬಡ್ಡಿಯನ್ನ ವಸೂಲಿ ಮಾಡೋದು, ಮೀಟರ್ ಬಡ್ಡಿಯನ್ನ ಹಾಕೋದು, ಜನಸಾಮಾನ್ಯರನ್ನ ಸಾಲ ಕೊಟ್ಟಂತವರನ್ನ ಎದುರಿಸೋದು, ಬೆದರಿಸುವಂತ ಒಂದು ಕೆಲಸಗಳು ಕೂಡ ಆಗ್ತಾ ಇತ್ತು. ಇದರಿಂದ ಸಾಕಷ್ಟು ಅನಾಹುತಗಳು ಕೂಡ ಈಗಾಗಲೇ ನಡೀತಾ ಇತ್ತು. ಸೂಸೈಡ್ಗಳು ಇರ್ಬೋದು, ಜೊತೆಗೆ ಅವ್ಯಾಚ್ಯ ಶಬ್ದಗಳಿಂದ ಅವರನ್ನ ನಿಂದನೆ ಮಾಡುವಂತ ಕಾರಣ ಅವರು ಮನೆಗಳನ್ನ ತೊರೆದು ಹೋಗಿರುವಂತ ನಿದರ್ಶನಗಳು ಕೂಡ ಇದೆ. ಸಾಲಗಾರರು ಸಾಲವನ್ನ ಕಟ್ಟೋದಕ್ಕೆ ಸಾಧ್ಯ ಆಗದೆ ಬಡ್ಡಿ ಚಕ್ರ ಬಡ್ಡಿಗೆ. ಸೊ ಇಂಥ ಒಂದು ಕಿರುಕುಳಕ್ಕೆ ಈಗ ಸಂಪೂರ್ಣವಾಗಿ ಕಡಿವಾಣ ಬೀಳುತ್ತೆ. ಸಾಕಷ್ಟು ನಿಯಮಗಳನ್ನ, ಮಾರ್ಗಸೂಚಿಗಳನ್ನ ಅಲ್ಲಿ ಕೊಡ್ಲಾಗಿದೆ. ಅವನ್ನ ಕಡ್ಡಾಯವಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಪಾಲನೆ ಮಾಡಲೇಬೇಕಾಗತ್ತೆ. ಇಲ್ಲಿಯವರೆಗೆ ಅನಧಿಕೃತವಾಗಿ ಸಾಕಷ್ಟು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಗ್ರಾಮೀಣ ಪ್ರದೇಶಗಳಲ್ಲಿದ್ವು. ಯಾಕಂದ್ರೆ ಅವನ್ನ ಕೇಳೋರು ಇರ್ಲಿಲ್ಲ, ಅಧಿಕೃತವಾಗಿ ಅವರು ಕಾನೂನಿನ ಮಾನ್ಯತೆಯನ್ನ ಪಡ್ಕೊಂಡಿರ್ಲಿಲ್ಲ, ಅವರಿಗೆ ಸರಿಯಾದಂತ ಒಂದು ಕಚೇರಿಗಳು ಕೂಡ ಇರ್ಲಿಲ್ಲ. ಕಚೇರಿಗಳಿಲ್ಲದೆ ಸಾಕಷ್ಟು ಜನ ಈ ಫೈನಾನ್ಸ್ ದಂಧೆಯನ್ನ ಕೂಡ ಮಾಡ್ತಾ ಇದ್ರು. ಈಗ ಇನ್ನು ಮುಂದೆ ಆ ರೀತಿಯಾಗಿ ದಂಧೆಯನ್ನ ಮಾಡೋದಕ್ಕೆ ಅವಕಾಶಗಳಿರೋದ್ರಿಂದ ಕಡ್ಡಾಯವಾಗಿ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಅನುಮತಿಯನ್ನ ಪಡ್ಕೊಳ್ತಾ ಯಾರಾದ್ರೂ ಆ ರೀತಿಯಾದಂತ ಒಂದು ಫೈನಾನ್ಸ್ ಕೊಡೋದು, ಬಡ್ಡಿ ವಸೂಲಿ ಮಾಡೋದು ಕಂಡು ಬಂದಿದ್ದೇ ಆದ್ರೆ ತಕ್ಷಣ ಅವರ ಮೇಲೆ FIR ದಾಖಲಾಗತ್ತೆ. ಅವರನ್ನ ಕಾನೂನಿನ ಸಂಕೋಲೆಗೆ ಒಳಪಡಿಸುವಂತ ಅವಕಾಶಗಳು ಈ ಕಾಯ್ದೆಯಲ್ಲಿದೆ. ಹಾಗಾಗಿ ಈಗ ಬಹುತೇಕರಿಗೆ ಇದರಿಂದ ಸಾಕಷ್ಟು ಅನುಕೂಲಗಳಾಗತ್ತೆ. ಜೊತೆಗೆ ಅಧಿಕೃತವಾಗಿ ಇರೋದ್ರಿಂದ ರಿಸಿಪ್ಟ್ ಕೊಡ್ಬೇಕಾಗತ್ತೆ. ಈಗ ಮೊದಲು ರಿಸಿಪ್ಟ್ ಕೊಡದೇನೆ ಸಾಲವನ್ನ ಕೊಡ್ತಾ ಇದ್ರು, ಬಡ್ಡಿಯನ್ನ ಹೆಚ್ಚು ಪಡ್ಕೊಳ್ತಾ ಇದ್ರು. ಆದ್ರೆ ಈಗ ಅಧಿಕೃತವಾಗಿ ಎಷ್ಟು ಸಾಲವನ್ನ ಕೊಟ್ಟಿದ್ದೇವೆ, ಬಡ್ಡಿಯ ಪ್ರಮಾಣ ಎಷ್ಟು, RBIನ ರೂಲ್ಸ್ ನ ಅಡಿ ಮಾರ್ಗಸೂಚಿಗಳ ಅನ್ವಯ ಇದೆಯಾ ಹೇಗೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಜೊತೆಗೆ ಸಾಲವನ್ನ ವಸೂಲಿ ಮಾಡೋದಕ್ಕೂ ಕೂಡ ಸಮಯಾವಕಾಶವನ್ನ ನೀಡಲಾಗಿದೆ. ಸಂಜೆ 6 ಗಂಟೆಯ ನಂತರ ಮನೆಗಳಿಗೆ ಹೋಗಿ ಅವ್ರಿಗೆ ಎದುರಿಸೋದು, ಬೆದರಿಸೋದು, ನೀವು ಸಾಲ ಕಟ್ಟಲೇಬೇಕು, ಕಟ್ಟದೇ ಇದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನುವಂತ ದಬ್ಬಾಳಿಕೆಯನ್ನ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಅನ್ನ ಹಾಕಲಾಗಿದೆ. ಒಂದು ವೇಳೆ ಆ ರೀತಿಯಾಗಿ ಮಾಡಿದ್ದೇ ಆದ್ರೆ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ.
ಜೊತೆಗೆ ಈಗ ಪ್ರಭು ಈ ಡ್ರಾಫ್ಟ್ ನಿಂದ ಕೆಲವು ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಂದ್ರೆ ಬ್ಯಾಂಕರ್ಸ್ಗಳು ಇರ್ಬೋದು ಅಥವಾ ಲೇವಾದೇವಿ ದಾರರು ಇರ್ಬೋದು, ಸ್ಥಳೀಯ ಮಟ್ಟದಲ್ಲಿ ಸಾಲವನ್ನ ಕೊಡ್ತಾ ಇದ್ದಂತವ್ರು ಇರ್ಬೋದು, ಇವರೆಲ್ಲರೂ ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ. ಆದ್ರೆ ಕೆಲವು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಈಗ ಮುತ್ತೂಟ್ ಫೈನಾನ್ಸ್ ಇರ್ಬೋದು, ಶ್ರೀರಾಮು, ಮಾರ್ಗದರ್ಶಿ, ಇಂತಹ ಸಂಸ್ಥೆಗಳೇನಿದೆ ಇವು ಈಗಾಗಲೇ ಕಾನೂನಿನ ಮಾನ್ಯತೆಯಡಿ ಕೆಲಸ ಮಾಡ್ತಾ ಇರುವಂತವು. ಅವು RBI ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರೋದ್ರಿಂದ ಅವುಗಳ ಮೇಲೆ ಇಲ್ಲಿ ಅಂಕುಶ ಹಾಕೋದಕ್ಕೆ ಇಲ್ಲಿ ಬರೋದಿಲ್ಲ. ಯಾಕಂದ್ರೆ ಆ ಕಂಪನಿಗಳಿಂದಲೂ ಕೂಡ ಇಂತಹ ಬೆದರಿಕೆ, ನಿಂದನೆ, ಈ ರೀತಿಯಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯಾದಂತ ಒಂದು ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಿನ್ನೆ ಸ್ವಲ್ಪ ಬದಲಾವಣೆ ಆಯಿತು ಕರಡಲ್ಲಿ ಅದರದ್ದು. ಯಾಕಂತ ಹೇಳಿದ್ರೆ ಮೊದಲು 3 ವರ್ಷ ಜೈಲು ಶಿಕ್ಷೆ ಅಂತಿತ್ತು. ಈಗ 3 ವರ್ಷ ಅಲ್ಲ, 10 ವರ್ಷಗಳ ಜೈಲು ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ ಹಾಕಲಾಗುತ್ತೆ. ಇದು ಸ್ವಲ್ಪ ನಿನ್ನೆ ಬದಲಾವಣೆ ಆಗಿತ್ತು. ಲಾಸ್ಟ್ ಅಂದರೆ ನೈಟ್ ಹೊತ್ತಲ್ಲಿ ಕೆಲವೊಂದಿಷ್ಟು ಕಾನೂನುಗಳನ್ನು ಅಲ್ಲಿ ಆ್ಯಡ್ ಮಾಡಿದ್ದಾರೆ. 3 ವರ್ಷ ಅಂತಿತ್ತು ಮೊದಲು, 5 ಲಕ್ಷ ದಂಡ ಆಯಿತು. ಈಗ 10 ವರ್ಷ ಜೈಲು, 10 ಲಕ್ಷ ರೂಪಾಯಿ ದಂಡ. ಹೀಗೆ ಕೆಲವೊಂದಿಷ್ಟು ಕಠಿಣಾತ್ಮಕವಾದಂಥ ಕ್ರಮಗಳನ್ನು ಈ ಒಂದು ಪ್ರತಿಯಲ್ಲಿ, ಈ ಒಂದು ಕರಡಲ್ಲಿ ರಾಜ್ಯ ಸರ್ಕಾರ ಅದನ್ನು ಮತ್ತಷ್ಟು ಆ್ಯಡ್ ಮಾಡಿದೆ. ಹಾಗಾಗಿ ರಾಜ್ಯಪಾಲರು ಇವತ್ತು ಬರ್ತಾರೆ, ಅಂಕಿತ ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಇನ್ನೊಂದು 2-3 ದಿನದಲ್ಲಿ ಕಾನೂನು ಅಧಿಕೃತವಾಗಿ ಜಾರಿಯಾಗುತ್ತೆ.